ನಟ ದರ್ಶನ್ ಜೈಲಿನ ಒಳಗೆ ಹೋದ ನಂತರ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ರಿಲೀಸ್ ಮಾಡಿದ್ರು. ಅರೆ ನಮ್ಮ ರಾಜ ಒಳಗಿದ್ರು ಅಷ್ಟೇನೆ ಹೊರಗಿದ್ರು ಅಷ್ಟೇನೆ ಆತನ ಟೀಸರು ಮಿಲಿಯನ್ ಗಟ್ಟಲೆ ಜನ ನೋಡ್ತಿದ್ದಾರೆ ಅಂತ ಹೇಳಿ ದರ್ಶನ್ ಅಭಿಮಾನಿಗಳು ಬೀಗ್ತಾ ಇದ್ರು. ಆದ್ರೀಗ ದಾಸನ ದಾಖಲೆಯನ್ನ ಉಡೀಸ್ ಮಾಡಿದ್ದಾರೆ ಹುಚ್ಚ ಅರ್ಥಾತ್ ಕಿಚ್ಚ ಸುದೀಪ್. ದರ್ಶನ್ ಹಾಡಿಗಿಂತ ಕಿಚ್ಚನ ವಿಡಿಯೋ 9 ಮಿಲಿಯನ್ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ನೆಮ್ಮದಿಗೆ ಬೆಂಕಿ ಇಟ್ಟ ಕಿಚ್ಚನ ಅಭಿಮಾನಿಗಳ ಕಿಚ್ಚು. ಕಿಚ್ಚನ ಹೊಸ ಮಾರ್ಕ್ ಸಿನಿಮಾ ಮಾಡ್ತು ಮ್ಯಾಜಿಕ್. ಕಿಚ್ಚನ ಹುಟ್ಟುಹಬ್ಬದಂದೇ ಮಾರ್ಕ್ ಟೈಟಲ್ ಟೀಸರ್ ಬಿಡುಗಡೆಯಾಯಿತು. ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ಕೋಟ್ಯಾಂತರ ಜನ ಡಿಜಿಟಲ್ ಟ್ರಾಫಿಕ್ ಬ್ಲಾಕ್ ಮಾಡಿದ್ದಾರೆ. ರಿಲೀಸ್ ಆದ ಕೆಲವೇ ಗಂಟೆಯ ಒಳಗೆ ಕೋಟಿ ವೀಕ್ಷಣೆ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲಿ ತೂಫಾನ್ ಎಬ್ಬಿಸಿದ ಮಾರ್ಕ್ ಟ್ರೇಲರ್. ಮ್ಯಾಕ್ಸ್ ಬಳಿಕ ಮಾರ್ಕ್ನಲ್ಲಿ ಸುನಾಮಿ ಎಬ್ಬಿಸುತ್ತಿರುವಂತಹ ಕಿಚ್ಚ ಸುದ್ದಿ. ಕೊನೆಗೂ ದರ್ಶನ್ ದಾಖಲೆ ಮುರಿದ ನಮ್ಮ ಕಿಚ್ಚ ಎಂದು ನೆಟ್ಟಿಗರ ಸಂಭ್ರಮ. ಡಿಸೆಂಬರ್ 25ರಂದು ಮಾರ್ಕ್ ಚಿತ್ರ ತೆರೆಗೆ ಬರಲು ತಯಾರಿ ಮಾಡಿಕೊಳ್ತಾ ಇದೆ. ದಾಸನ ದಾಖಲೆಯನ್ನ ಉಡೀಸ್ ಮಾಡಿದ ಹುಚ್ಚ. ನಟ ದರ್ಶನ್ ಜೈಲ್ ಸೇರಿದ್ರು. ಆ ಸಂದರ್ಭದಲ್ಲಿ ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವಂತಹ ಒಂದು ಹಾಡು ಬಿಡುಗಡೆ ಆಗಬೇಕಾಗಿತ್ತು. ಅದಕ್ಕೆ ಅಭಿಮಾನಿಗಳೇ ನಮ್ಮ ಗುರು ಒಳಗಿದ್ದಾನೆ, ಇಷ್ಟು ಬೇಗ ರಿಲೀಸ್ ಮಾಡೋದು ಬೇಡ ಅಂತ ಹೇಳಿ ಒಂದಷ್ಟು ದಿನ ಕಾದ್ರು. ಅದಾದ ನಂತರ ಅಧಿಕೃತವಾಗಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡು ಬಿಡುಗಡೆಯಾಗುತ್ತೆ. ಅರೆ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಕೋಟ್ಯಾಂತರ ಜನ ಅದನ್ನು ವೀಕ್ಷಣೆ ಮಾಡ್ತಾರೆ. ಕೋಟ್ಯಾಂತರ ಜನ ಟ್ರೆಂಡಿಂಗಲ್ಲಿತ್ತು. ಸರ್ಚ್ ಇಂಜಿನ್ನಲ್ಲಿ ಜನ ಹುಡುಕಾಡ್ತಿದ್ರು ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿ. ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ವಿಶೇಷ ಕಾರ್ಯಕ್ರಮವು ಪ್ರಸಾರ ಆಗ್ತಾ ಇತ್ತು. ಇವೆಲ್ಲದರ ನಡುವೆ ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿದ್ರು. ಆದರೆ ಯಾವ ಹವಾ ಹೇಳಿಕೆಯನ್ನೂ ಕೊಡದೆ ನಟ ದರ್ಶನ ಆದರೆ ಆಗಾಗ ತೂಫಾನ್ ಎಬ್ಸೋ ಹೇಳಿಕೆ ಎಲ್ಲ ಕೊಟ್ಟು ವಿವಾದ ಆಗ್ತಾರೆ. ಆದರೆ ಸುದೀಪ್ ಹಂಗಲ್ವಲ್ಲ, ಮನಮೋಹನ್ ಸಿಂಗ್ ಥರ ಕಡಿಮೆ ಮಾತಾಡ್ತಾರೆ ಆ ಮನುಷ್ಯ. ಆದರೆ ಆ ಮನುಷ್ಯನ ಮಾರ್ಕ್ ಸಿನಿಮಾದ ಟ್ರೇಲರ್ ಅನಿಸುತ್ತೆ, ಅದು ಬಿಡುಗಡೆ ಆಯಿತು. ಆ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ದರ್ಶನ್ 5 ಮಿಲಿಯನ್ ವ್ಯೂವರ್ಸ್ಗಳನ್ನು ಉಡೀಸ್ ಮಾಡುತ್ತೆ. ತಾರುಮಾರು ಆಗುತ್ತೆ. ಗಂಟೆಗಳಲ್ಲಿ 9.5 ಮಿಲಿಯನ್ ಜನ ವೀಕ್ಷಣೆ ಮಾಡ್ತಾರೆ. ಇದು ಕೇವಲ ಯೂಟ್ಯೂಬ್ನಲ್ಲಿ ಮಾತ್ರ ಅಲ್ಲ, ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಕೂಡ 9.5 ಮಿಲಿಯನ್ ಜನ ನೋಡ್ತಾರೆ. ಯಾರನ್ನ ನೋಡೋದು? ಸುದೀಪ್ನನ್ನ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈ ಹಿಂದೆ ಬೇರೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಸುದೀಪ್, ಅದು ಕೂಡ ಒಂದಷ್ಟು ಸದ್ದು ಮಾಡಿತ್ತು. ಅದು ಈಗ ಮಾರ್ಕ್ ಸಿನಿಮಾ. ಆ ಮಾರ್ಕ್ ಸಿನಿಮಾದ ಟೀಸರ್ ಆ ಬಿಡುಗಡೆಯನ್ನ ಜನ ಕಂಡಿದ್ದು 9.3 ಮಿಲಿಯನ್. ಅದರ ಅರ್ಥ ದರ್ಶನ್ ಕಡಿಮೆ ಸುದೀಪ್ ಮೇಲೂ, ಸುದೀಪ್ ದೊಡ್ಡವನು ದರ್ಶನ್ ಚಿಕ್ಕವನು, ಅದರ ಅರ್ಥ ಆ ಅರ್ಥ ಅಲ್ಲ. ಇಲ್ಲಿ ಜನ ಪ್ರಸ್ತುತ ಟ್ರೆಂಡ್ ಅನ್ನು ಗಮನಿಸ್ತಾರೆ ಅನ್ನೋದು ಇದರಲ್ಲಿ ಅರ್ಥ ಆಗಬೇಕು. ದರ್ಶನ್ ಜೈಲಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅನುಕಂಪವಾಗಿ ಜನ ಚಾನಲ್ ನೋಡೋದಿಲ್ಲ. ಸುದೀಪು ಹೊರಗಿದ್ದಾರೆ, ಏನು ಕ್ರಿಮಿನಲ್ ಕೆಲಸ ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜನ ಸುದೀಪ್ನ ಹಿಂದೆ ಹೋಗೋದಿಲ್ಲ. ಅರ್ಥ, ಕಲೆಯನ್ನು ಅತ್ಯಂತ ಸೊಗಸಾಗಿ ಕೊಟ್ಟಾಗ ಕಲಾವಿದನ ಅಭಿಮಾನಿಯ ಕಣ್ಣುಗಳು ಆ ಕಲಾವಿದನನ್ನು ಗಮನಿಸುತ್ತೆ ಅನ್ನೋ ಅರ್ಥವನ್ನು ಕೊಡುತ್ತಿದ್ದವು. ಎಸ್, ಹಾಗಾದರೆ ದಾಸನ ದಾಖಲೆ ಉಡೀಸ್ ಮಾಡಿದ ಹುಚ್ಚ. ದರ್ಶನ್ ಹಾಡಿಗಿಂತ ಕಿಚ್ಚನ ವಿಡಿಯೋ 9 ಮಿಲಿಯನ್ ವೀಕ್ಷಣೆ. ನೆಮ್ಮದಿಗೆ ಬೆಂಕಿ ಇಟ್ಟ ಕಿಚ್ಚನ ಅಭಿಮಾನಿಗಳ ಕಿಚ್ಚು. ಕಿಚ್ಚನ ಹೊಸ ಮಾರ್ಕ್ ಸಿನಿಮಾ ಮಾಡ್ತು ಮ್ಯಾಜಿಕ್. ಕಿಚ್ಚನ ಹುಟ್ಟುಹಬ್ಬದಂದೇ ಮಾರ್ಕ್ ಟೈಟಲ್ ಟೀಸರ್ ಬಿಡುಗಡೆ ಆಯಿತು. ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ದಾಸನ ರೆಕಾರ್ಡ್ ಬ್ರೇಕ್ ಆಯಿತು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲಿ ತೂಫಾನ್ ಎಬ್ಬಿಸಿದ ಮಾರ್ಕ್ ಟೀಸರ್. ಮ್ಯಾಕ್ಸ್ ಬಳಿಕ ಮಾರ್ಕ್ನಲ್ಲಿ ಸುನಾಮಿ ಎಬ್ಬಿಸುತ್ತಿರುವಂತಹ ಕಿಚ್ಚ ಸುದೀಪ್. ಕೊನೆಗೂ ದರ್ಶನ್ ದಾಖಲೆ ಮುರಿದ ನಮ್ಮ ಕಿಚ್ಚ ಎಂದು ನೆಟ್ಟಿಗರು ಸಂಭ್ರಮ ಮಾಡ್ತಾ ಇದ್ದಾರೆ. ಇನ್ನು ಡಿಸೆಂಬರ್ 25ರಂದು ಮಾರ್ಕ್ ಚಿತ್ರ ತೆರೆಗೆ ಬರೋದಕ್ಕೆಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.